4 ದಿನ ಅಲ್ಲಿ ನಮ್ಮದು ಒಂದು ಸಿಮೆಂಟ್ ಇಂಡಸ್ಟ್ರಿ ಇದೆ, ಹೆವಿ ಇಂಡಸ್ಟ್ರಿ. ಅದು ಎಲ್ಲ ಒಂದು ಕಡೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಓಪನ್ ಮಾಡಿಸಬೇಕು ಅನ್ನೋದು ಒಂದೇ ಅಲ್ಲ, ಇನ್ನೂ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟಿಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಟೈಮ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊನ್ನೆ ಛತ್ತೀಸ್ಗಢಗೆ ಹೋದೆ, ಅಲ್ಲಿ ಬಡತನ ಏನಿದೆ ನೋಡಿ ಬಂದೆ. ಅಲ್ಲಿ ಬಡತನಗಳು ಎಲ್ಲ ನೋಡಿದಾಗ ನಮ್ಮಲ್ಲಿ 1000 ಟೈಮ್ ಬೆಟ್ರು ಅಂತ ಅನ್ನಿಸ್ತು ನನಗೆ. ಸರ್ 300 ಜನ ವಾರ್ಡನ್ ಪೋಸ್ಟ್ಗೆ 6 ಲಕ್ಷ ಜನ ಅಪ್ಲೈ. ಆದರೆ ನಮ್ಮ ರಾಜ್ಯವನ್ನು ಈಗ ಹೋಗ್ತಿರೋ ಮಾರ್ಗದಲ್ಲಿ ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ಮುಗಿಸ್ಲಿಕ್ಕೆ ಹೊರಟಿದ್ದಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಏನಾದರೂ ಈಗೇನೋ ನಡೀತಾವಲ್ಲ ಎಸ್ ಐ ಟಿ ಸರ್ಕಾರ ಇದು ಬಿಟ್ಟು ಏನಾದರೂ ಕೆಲಸ ಮಾಡ್ತಾವ್ರ ಇವರು? ಈ ಸರ್ಕಾರದಿಂದ ಏನಾದರೂ ರಾಜ್ಯದ ಅಭಿವೃದ್ಧಿ ಪೂರ್ವಕವಾದ ಕೆಲಸ ನಡೀತಾ ಇದೆಯಾ? ಏನು ಅಭಿವೃದ್ಧಿ ಇದೆ? ಏನು ಕೇಳಬೇಡಿ. ನಾನು ಅದು ಭಾಳ ಇನ್ನೂ ಶ್ರಮ ಇದೆ ಬ್ರದರ್. ಅದು ಕೇಂದ್ರದಲ್ಲಿ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿಬಿಟ್ಟಿದೆ. ಆದರೆ ಅದನ್ನು ಯಾವ ರೀತಿ, ಯಾಕೆಂದರೆ ನೀವು ಹೇಳಿದ್ರಿ HMTನಲ್ಲೂ ಸಹ ಸುಮಾರು 3000ಕ್ಕೂ ಹೆಚ್ಚಿನ ಭೂಮಿ ಇದೆ, 3000 ಎಕರೆಗಿಂತ. ಅದನ್ನು ಮೊದಲು ಈಗಾಗಲೇ ಕೆಲವರು ಒಂದು 100-150 ಎಕರೆ ಎನ್ಕ್ರೋಚ್ಮೆಂಟ್ ಆಗೋಗಿದೆ. ಅದನ್ನು ಯಾವ ರೀತಿ ಸೇವ್ ಮಾಡಬೇಕು, ಪ್ಲಸ್ ಅಲ್ಲಿ ಏನು ಮತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ ಆ ಸಂಸ್ಥೆಗಳಿಗೆ ಜೀವ ಕೊಡಬೇಕು ಹೊಸದಾಗಿ, ಅದಕ್ಕೆ ಈಗ ಒಂದು ವರ್ಕಿಂಗ್ ಪ್ಲ್ಯಾನ್ ರೆಡಿ ಮಾಡ್ತಾಯಿದ್ದೀವಿ. ಇದು ನಡೀತಾ ಇದೆ ಬ್ರದರ್. ಏನು ಹೆದರಬೇಕಾಗಿಲ್ಲ ಬ್ರದರ್, ಯಾಕೆಂದರೆ ಭಾಳ ಜನ ನನ್ನ ಸ್ನೇಹಿತರೇ ಇದ್ದೀರಿ. ಏನಪ್ಪ ಕುಮಾರಣ್ಣಗೆ ಏನಾಗ್ಬಿಡ್ತದೆ ಅಂತೇಳಿ, ಏನೂ ಆಗಲ್ಲ. ಬಂದು ನಾಡಿದ್ದು 24ನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಮಾತಾಡಿದ್ದು. ಎಲ್ಲೂ ಕದ್ದು ಹೋಗಲ್ಲ ಪಾಪ, ಸ್ನೇಹಿತರುಗಳಿಗೆ ಹೇಳಿ. ಏನೋ ಟಿ ವಿಲಿ ಏನೋ ಹೇಳ್ತಾವ್ರಲ್ಲ ದಿವಸ, ಎಲ್ಲೂ ಹೋಗಲ್ಲಪ್ಪ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿ. ಥ್ಯಾಂಕ್ ಯು ಬ್ರದರ್.